ಈಗ ತೆಲುಗು ಬಿಗ್ ಬಾಸ್ ಅಲ್ಲಿ ತುಂಬಾನೇ ಸೌಂಡ್ ಮಾಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಚುರುಕು. ಯಾವ ವಿಷಯದ ಬಗ್ಗೆ ಗೊತ್ತಿಲ್ವೋ ಅವನಿಗೆ ಹಠ ಮಾಡೋದನ್ನ ಕಲಿತಾನೆ. ನನಗೆ ಅದೊಂದು ತುಂಬಾ ಖುಷಿ ಅವನ ಬಗ್ಗೆ ಇವತ್ತಿಗೂ. ಒಂದು ವಿಷಯ ಏನಾದ್ರೂ ಅವ್ನಿಗೆ ಗೊತ್ತಿದ್ರೆ 10 ಜನಕ್ಕೆ ಅದನ್ನ ಹೇಳ್ಕೊಡೋಷ್ಟು ತಾಕತ್ತಿದೆ ನಿಖಿಲ್ಗೆ. ನಾನ್ ಲೋಕಲ್ ಕನ್ನಡಿಗ ಅಂತ ಹೇಳ್ತಿದ್ರು, ಇವತ್ತು ಹಿಸ್ಟ್ರಿ ಮಾಡಿದ್ದಾರೆ ಅದೇ ಕನ್ನಡಿಗ. ತಾಕತ್ತೆ ಸಪರೇಟ್. ಅವನು ಈ ಬಾರ್ಡರ್ಸ್ ಎಲ್ಲ ಇಟ್ಕೊಳ್ಳಲ್ಲ ಮೈಂಡ್ ಅಲ್ಲಿ. ಅವ್ನ ತಲೆಲೇನು ಗೆಲ್ಬೇಕು ಅಷ್ಟೇ. ಫೀಲ್ಡ್ ಯಾವ್ದೇ ಆದ್ರೂ ಗೋಲ್ ನಂದೇ ಅಂತ ಆ ತರದ ಮೈಂಡ್ ಸೆಟ್ ಇರೋನು ನಿಖಿಲ್. ನಮ್ಮ ಜೊತೆ ಡೈರೆಕ್ಟರ್ ಹಾಗೂ ಆ್ಯಕ್ಟರ್ ಆಗಿರುವಂತಹ ಶ್ರವಂತ್ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ತೆಲುಗು ಬಿಗ್ ಬಾಸ್ ಸೀಸನ್ 8 ವಿನ್ನರ್ ಆಗಿರೋರು ನಿಖಿಲ್ ಅವರು. ಬನ್ನಿ, ಅವರ ಫ್ರೆಂಡ್ ಇವರು. ಇವ್ರ ರಿಯಾಕ್ಷನ್ ಹೇಗಿತ್ತು ಟ್ರೋಫಿ ಗೆದ್ದಿದ್ದಾರೆ ಅಂತ ಹೇಳಿದಾಗ ತಿಳ್ಕೊಳ್ಳೋಣ. ಸರ್ ಹಾಯ್. ನಿಖಿಲ್ ಅವರು ಈಗ ತೆಲುಗು ಬಿಗ್ ಬಾಸಲ್ಲಿ ತುಂಬಾ ಸೌಂಡ್ ಮಾಡ್ತಾ ಇದ್ದಾರೆ. ಹೇಗಿತ್ತು ನಿಮ್ಮ ರಿಯಾಕ್ಷನ್ ಅವ್ರು ಟ್ರೋಫಿ ಗೆದ್ದಿದ್ದಾರೆ ಅಂತ ಗೊತ್ತಾದಾಗ? ಇಲ್ಲ, ನನಗೆ ರೈಟ್ ಫ್ರಮ್ ದಿ ಬಿಗಿನಿಂಗ್ ಆಗಾಗ ಕೆಲವೊಂದಷ್ಟು ಎಪಿಸೋಡ್ಸ್ನ ನೋಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಚುರುಕು ನಿಖಿಲ್. ಅಂದರೆ ನಾನು ಅವನ ಜೊತೆ ವರ್ಕ್ ಮಾಡಿದ್ದೆ ಒಂದು ಪ್ರಾಜೆಕ್ಟಲ್ಲಿ, ಮನೆಯ ಮಂತ್ರಾಲಯ ಅಂತ. ಸ್ಟಾರ್ಟಿಂಗಲ್ಲಿ ಬಂದಾಗ ಪಾಪ ತುಂಬ ಒದ್ದಾಡ್ತಿದ್ದ. ಅಂದರೆ ಆ್ಯಕ್ಟಿಂಗು ಒಂದು ಎಮೋಷ್ನಲ್ ಕನೆಕ್ಟ್ ಏನಂದರೆ ನನಗೆ ನಿಖಿಲ್ಗೆ ಆ ಪ್ರಾಜೆಕ್ಟ್ ಏನು ಮನೆಯ ಮಂತ್ರಾಲಯ ಅಂತಿದೆ, ನಾನು ಫಸ್ಟ್ ಡೈರೆಕ್ಟರ್ ಆಗಿದ್ದ ಪ್ರಾಜೆಕ್ಟು ಆ್ಯಂಡ್ ಆ್ಯಕ್ಟ್ರಾಗಿ ಅವ್ನಿಗದು ಫಸ್ಟ್ ಪ್ರಾಜೆಕ್ಟ್ ಆಗಿತ್ತು. ಸೊ ಇಬ್ಬರು ಒಟ್ಟಿಗೆ ಕಲಿಯೋಕ್ಕೆ ಅಂತ ಇಳಿದಿದ್ವಿ. ಇಬ್ಬರದು ಒದ್ದಾಟಗಳಿತ್ತು, ಗುದ್ದಾಟಗಳಿತ್ತು, ಬೈಗುಳುಗಳಿತ್ತು ಬೇರೆ ಕಡೆಯಿಂದ ಎಲ್ಲ. ಆ್ಯಂಡ್ ನಿಖಿಲ್ ಏನಂತಂದರೆ ಯಾವ ವಿಷಯದ ಬಗ್ಗೆ ಗೊತ್ತಿಲ್ವೋ ಅವನಿಗೆ ಹಠ ಮಾಡೋದನ್ನು ಕಲಿತಾನೆ. ನನಗದೊಂದು ತುಂಬ ಖುಷಿ ಅವನ ಬಗ್ಗೆ ಇವತ್ತಿಗೂ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಒಂದು ವಿಷಯ ಏನಾದರೂ ಅವ್ನಿಗೆ ಗೊತ್ತಿದ್ರೆ 10 ಜನಕ್ಕೆ ಅದನ್ನು ಹೇಳ್ಕೊಡೋಷ್ಟು ತಾಕತ್ತಿದೆ ನಿಖಿಲ್ಗೆ. ಆ್ಯಂಡ್ ಕಾನ್ಫಿಡೆನ್ಸ್, ಹೆವಿ ಕಾನ್ಫಿಡೆನ್ಸ್. ನಾನು ನನ್ನ ಫ್ರೆಂಡ್ಶಿಪ್ ಸರ್ಕಲಲ್ಲಿ ತುಂಬ ಒಬ್ಬ ಕಾನ್ಫಿಡೆಂಟ್ ವ್ಯಕ್ತಿ ಅಂತ ನೋಡಿದ್ದು ನಿಖಿಲ್ನೇ. ಅದು ಸ್ಟಾರ್ಟಿಂಗಲ್ಲಿ ಬಂದಾಗ ಅರ್ಧ ಲೈನ್ ಡೈಲಾಗು, 1 ಲೈನ್ ಡೈಲಾಗ್ ಹೇಳೋಕ್ಕೂ ಒದ್ದಾಡ್ತಿದ್ದ. ಹೋಗ್ತಾ ಅದು ಹೇಗಾಯಿತು ಅಂತಂದರೆ 3 ಪೇಜ್ದು ಒಂದು ಸೀನ್ ಇತ್ತು ಅಂತಂದರೆ ಅಣ್ಣ ಅಂತ ಕರೀತಾನೆ ನನಗೆ ಯೂಶ್ವಲ್ ಆಗಿ. ಅಣ್ಣ ಬೇಬಿ ಇದು 1 ಟೇಕಲ್ಲಿ ಹೋಗೋಣ ಬೇಬಿ, ಚಾಲೆಂಜು. ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ, ಇಲ್ಲ ನೀನು ಚೆನ್ನಾಗಿ ಡೈರೆಕ್ಟ್ ಮಾಡ್ತೀಯ ಅಂತ ನನಗೆ ಚಾಲೆಂಜ್ ಹಾಕೋನು ಅವನು. ಸೊ ಅವನು ಬಿಗ್ ಬಾಸ್ಗೆ ಹೋದಾಗಲೇ ನನಗೆ ಖುಷಿ ಇತ್ತು ಒಂದು. ಆ್ಯಂಡ್ ಮಧ್ಯದಲ್ಲಿ ಒಂದು ಜರ್ನಿನಲ್ಲಿ ಒಂದಷ್ಟು ಎಪಿಸೋಡ್ಸ್ ನೋಡ್ತಿರ್ಬೇಕಾದ್ರೆ ಅನಿಸ್ತಾ ಇತ್ತು ನನ್ನ ಮಗ ಇವ್ನು ಫಿನಾಲೆಗೆ ಹೋಗ್ತಾನೆ ಅಂತ. ಬಟ್ ಗೆಲ್ತಾನೆ ಅನ್ನೋದು ಇಟ್ಸ್ ಅ ವೆರಿ ಹ್ಯೂಜ್ ಸರ್ಪ್ರೈಸ್. ಅವ್ನು ಗೆದ್ದಿದ್ದಾನೆ, ತುಂಬಾ ಖುಷಿ ಇದೆ. ಹೋಪ್ ಟು ವರ್ಕ್ ವಿತ್ ಹಿಮ್ ಇನ್ ದಿ ಫ್ಯೂಚರ್ ಅಗೈನ್. ನೋಡೋ ಸರ್, ಹಾಗೆ ಬಿಗ್ ಬಾಸ್ ತೆಲುಗು ಅಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲ ಇವರು ನಾನ್ ಲೋಕಲ್ಲು, ಇವನು ಕನ್ನಡಿಗ ಅಂತ ಹೇಳ್ತಿದ್ರು. ಇವತ್ತು ಹಿಸ್ಟ್ರಿ ಮಾಡಿದ್ದಾರೆ ಅದೇ ಕನ್ನಡಿಗ, ಬಿಗ್ ಬಾಸ್ ಸೀಸನ್ 8 ವಿನ್ನರ್ ಆಗಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೇ ನಾನು ಹೇಳಿದ್ನಲ್ಲ, ಅವ್ನ ತಾಕತ್ತೆ ಸಪ್ರೇಟು. ಅವನು ಈ ಬಾರ್ಡರ್ಸ್ ಎಲ್ಲ ಇಟ್ಕೊಳ್ಳಲ್ಲ ಮೈಂಡಲ್ಲಿ. ಅಂದರೆ ಓಕೆ ತೆಲುಗುಗೆ ಹೋಗ್ತಾ ಇದ್ದೀನಿ, ಅಯ್ಯೋ ತೆಲುಗುನಲ್ಲಿ ನನ್ನ ಹೆಂಗೆ ಸ್ವೀಕಾರ ಮಾಡ್ತಾರೋ ಇಲ್ವೋ ಅದೆಲ್ಲ ಏನೋ ಅವ್ನ ತಲೆಯಲ್ಲಿಲ್ಲ. ಅವ್ನ ತಲೆಯಲ್ಲೇನು ಗೆಲ್ಲಬೇಕು ಅಷ್ಟೇ. ಅದು ಯಾವುದೋ ಸಿನಿಮಾದಲ್ಲಿ ಒಂದು ಪಂಚ್ ಡೈಲಾಗ್ ಇದೆಯಲ್ವಾ, ಫೀಲ್ಡ್ ಯಾವುದೇ ಆದ್ರೂ ಗೋಲ್ ನಂದೇ ಅಂತ. ಆ ಥರದ ಮೈಂಡ್ ಸೆಟ್ ಇರೋನು ನಿಖಿಲ್. ಸೊ ಅದು ವರ್ಕ್ ಆಗಿದೆ ಅವನಿಗೆ. ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅವ್ನಿಗೆ ವರ್ಕ್ ಆಗಿದೆ. ಹಿ ಇಸ್ ಕ್ರಿಯೇಟೆಡ್ ಹಿಸ್ಟ್ರಿ. ಎಸ್. ಈಗ ಬಂದಮೇಲೆ ಏನಾದರೂ ಕಾಲ್ ಮಾಡಿ ಮಾತಾಡ್ಸಿದ್ರ? ಮೂಲತಃ ಮೈಸೂರವರು ಕೂಡ ಅವರು ಅಂತ ಗೊತ್ತಾಯಿತು. ಸೊ ಏನಾದರೂ ಅವ್ರನ್ನ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕಂಗ್ರ್ಯಾಚುಲೇಟ್ ಏನಾದರೂ ಮಾಡಿದ್ರಾ? ಇಲ್ಲ, ಸದ್ಯಕ್ಕೆ ಅವ್ನು ಬ್ಯುಸಿ ಇರ್ತಾನೆ. ನಾನೇ ಕಾಲ್ ಮಾಡ್ತೀನಿ, ಇವತ್ತು ನಾಳೆ ಕಾಲ್ ಮಾಡ್ತೀವಿ, ಸಿಗ್ತೀವಿ. ಇಫ್ ಪಾಸಿಬಲ್ ಒಂದು ಪಾರ್ಟಿ ಕೂಡ ಮಾಡ್ತೀವಿ. ನಾವು ಪಾರ್ಟಿ ಅಂತೂ ತುಂಬಾ ಮಾಡ್ತಾ ಇದ್ವಿ. ಇವಾಗ ಈ ಖುಷಿಗೆ ನನ್ನ ಮಗನೇ ಪಾರ್ಟಿ ಕೊಡು ಅಂತ ಕೇಳ್ತೀನಿ ಅವನಿಗೆ ನಾನು. ಸೊ ಇವಾಗಂತೂ ಫಿಕ್ಸ್ ಆಗಿದ್ದೀರಾ, ಪಾರ್ಟಿ ತೊಗೋಬೇಕು. ಯಾಕೆಂದರೆ ಬಿಗ್ ಬಾಸ್ ಸೀಸನ್ 8 ವಿನ್ನರ್, ಅದು ರಾಮ್ ಚರಣ್ ಸರ್ ಅವರಿಗೆ ಟ್ರೋಫಿನ ಕೊಟ್ಟಿರೋದು. ಸೊ ರಾಮ್ ಚರಣ್ ಸರ್ ಅವ್ರ ಈ ಕಡೆ ನಾಗಾರ್ಜುನ ಅವರು, ಮಧ್ಯದಲ್ಲಿ ನಮ್ಮ ಕನ್ನಡಿಗ ನಿಖಿಲ್ ಅವರು. ಅಂದರೆ ನೀವು ಆ ಮೊಮೆಂಟಲ್ಲಿ ಇದ್ದಿದ್ರೆ ಹೆಂಗೆ ಫೀಲ್ ಆಗ್ತಿದ್ರಿ ಅಂತ? ಅಯ್ಯೋ ಎಲ್ಲಿ ಮೇಡಮ್, ಅಂದರೆ ಲಕ್ಷಾಂತರ ಜನಕ್ಕೆ ಒಂದು ಆಸೆ ಇರುತ್ತೆ ಆ ಥರದ ದೊಡ್ಡ ಸೆಲೆಬ್ರಿಟೀಸ್ನ ಅಟ್ಲೀಸ್ಟ್ ಒಂದು ಸರಿ ದೂರದಿಂದ ನೋಡಬೇಕು ಅಂತ. ಅಂಥದ್ರಲ್ಲಿ ಅವ್ರಗಳ ಮಧ್ಯದಲ್ಲಿ ನಿಂತು ಟ್ರೋಫಿನ ತೊಗೊಂಡಿದ್ದಾರೆ ನಿಖಿಲು ಅಂತಂದರೆ ದ್ಯಾಟ್ಸ್ ಅ ಗ್ರೇಟೆಸ್ಟ್ ಥಿಂಗ್. ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ಇನ್ನೂ ಬೆಳೀಲಿ ಅವನು ಅಂತ ನಾನು ಆಸೆ ಪಡ್ತೀನಿ. ಅಂದರೆ ನಮ್ಮ ಯಶ್ ಸರ್ ಥರನೇ ಅವನು ಯಾವುದೇ ಒಂದು ಬಾರ್ಡರ್ಸ್ ಇಲ್ಲದೆ ಎಲ್ಲ ಲ್ಯಾಂಗ್ವೇಜ್ ಅವರು ತಿರುಗಿ ನೋಡೋ ಲೆವೆಲ್ಗೆ ಅವ್ನು ಬೆಳೀಲಿ ಅಂತ ನಾನು ಆಸೆ ಪಡ್ತೀನಿ. ಅವನಿಗೂ ಕೂಡ ಆ ಸ್ಟ್ರೆಂತ್ ಇದೆ, ಆಗತ್ತದು. ಸರ್, ಹಾಗೆ ತುಂಬ ಟ್ರೆಂಡಿಂಗಲ್ಲಿದೆ ಕಾವ್ಯ ಫ್ರೆಂಡ್ಶಿಪ್, ಹಾಗೆ ನಿಖಿಲ್ ಅವ್ರ ಫ್ರೆಂಡ್ಶಿಪ್. ಇವ್ರ ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನಾದರೂ ಐಡಿಯಾ ಇತ್ತಾ? ಇಲ್ಲ, ಸೀರಿಯಸ್ ಆಗಿ ಇದು ಐಡಿಯಾ ಇಲ್ಲ. ಅಂದರೆ ಪ್ರತಿ ಸರಿ ಅಂದರೆ ಸಿಕ್ಕಿದಾಗ ನಾವು ಜಾಸ್ತಿ ಒಂದು 99.99% ಮಾತಾಡೋದು ಕೆಲಸದ ಬಗ್ಗೆನೇ. ಅಂದರೆ ಈ ಫ್ರೆಂಡ್ ಅವನು ಕಾವ್ಯ ಅಂತ ಒಬ್ಬರು ಫ್ರೆಂಡ್ ಆಗಿದ್ದಾರೆ ಅಂತ ಗೊತ್ತಿತ್ತು ನನಗೆ. ಅದ್ರ ಮಿಗಿಲಾಗಿ ನಾನೇನು ಅವನ ಹತ್ರ ಕೇಳೋಕ್ಕೂ ಹೋಗಿಲ್ಲ, ಅವನು ಹೇಳಿಲ್ಲ. ಸೊ ಅದ್ರ ಬಗ್ಗೆ ನಂದೇನು ಮಾತಾಡೋದಕ್ಕಿಲ್ಲ. ಹಾಗೆ ಈಗ ಕಲರ್ಸ್ ಕನ್ನಡ ಅಲ್ಲಿ ನೀವು
ನೂರು ಜನ್ಮಕ್ಕೂ ಸೀರಿಯಲ್ ಡೈರೆಕ್ಟ್ ಮಾಡ್ತಾ ಇದ್ದೀರಾ. ಅಂದರೆ ತುಂಬ ಪ್ರೋಮೋನೇ ಡಿಫ್ರೆಂಟ್ ಆಗಿದೆ, ಅಂದರೆ ರಿಯಲಿಸ್ಟಿಕ್ ಆಗಿದೆ. ನಾವು ಇಷ್ಟು ದಿನ ಸಿನಿಮಾ ಅಲ್ಲಿ ನೋಡ್ತಾ ಇದ್ವಿ, ಇವಾಗ ಸೀರಿಯಲ್ ಮುಖಾಂತರ ತರ್ತಾ ಇದ್ದೀರಾ. ಆ ಜರ್ನಿ ಬಗ್ಗೆ ಏನು ಹೇಳ್ತೀರಾ? 100 ಜನ್ಮಕ್ಕೂ ಅಂದರೆ ಏನು ಒಂದು ಟ್ರೆಂಡ್ ಸೆಟ್ ಮಾಡಬೇಕು ಅಂತಲೇ ಮಾಡ್ತಾ ಇರೋಂಥ ಸೀರಿಯಲ್ಲು. ಗುಡ್ ಕಂಪನಿ ಪ್ರೊಡಕ್ಷನ್ಸ್ ಅಂತ ಚಿತ್ರಶನಿ ಮೇಡಮ್ ಅವ್ರ ಹಸ್ಬೆಂಡು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. ಆ್ಯಂಡ್ ಕಲರ್ಸ್ ಕನ್ನಡದಲ್ಲಿ ಇಲ್ಲಿವರೆಗೂ ಆಗದೇ ಇರೋ ಲೆವೆಲ್ಗೆ ಒಂದು ಡ್ರಾಸ್ಟಿಕ್ ಆಗಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋವಂಥ ಪ್ರಾಜೆಕ್ಟ್ ಇದು. ಎಲ್ಲ ನಮ್ಮ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ, ಚೆನ್ನಾಗಾಗಲಿ ಪ್ರಾಜೆಕ್ಟು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಂದಂತೂ ನಿಜ, ಜನಗಳಿಗೆ ಭಯ ಅಂತೂ ಪಡಿಸ್ತೀವಿ. ನಿಜವಾಗ್ಲೂ ನೀವು ಕೂತಿರೋ ಜಾಗದಲ್ಲೇ ಹಂಗೆ ಭಯ ಪಡ್ತೀರಾ, ಅದಂತೂ ನಾನು ಕನ್ಫರ್ಮ್ ಮಾಡ್ತೀನಿ ನಿಮಗೆ. ನೀವು ಅಂದರೆ ಗೀತಾ ಸೀರಿಯಲಲ್ಲಿ ನಾವು ಧನುಷ್ ಅವ್ರನ್ನ ನೋಡಿದ್ವಿ. ತುಂಬ ಅಂದರೆ ಒಂದು ಸ್ವಲ್ಪ ವಿಲನಿಶ್ ಆಗು ಇತ್ತು ಅವ್ರ ಕ್ಯಾರೆಕ್ಟರ್, ಅಂತ ಹೀರೋಯಿನ್ಗೇನೆ ಚುಡಾಯಿಸೋದು, ರೇಗ್ಸೋದು ಈ ಥರ. ಈ ಸಲ ಅವ್ರನ್ನ ನೀವು ಹಾರರ್ ಜಾನರಿಗೆ ತಂದಿದ್ರಿ, ಏನಾದರೂ ಯೋಚನೆ ಇತ್ತಾ ಅಂತ? ಅಂದರೆ ಅವ್ರಿಗೆ ಆಗತ್ತೆ, ಅದು ಕೇಪಬಲ್ ಇದ್ದಾರೆ ಅಂತನಾ? ಇಲ್ಲ. ಚಾಕ್ಲೇಟ್ ಬಾಯ್ ಅಂತಾನೆ? ಇಲ್ಲ, ಬೇಸಿಕಲಿ ಗೀತಾ ಧನುಷಿಂದ ಈ ಸೀರಿಯಲಲ್ಲಿ ಬೇರೆಯೇ ಧನುಷ್ನ ನೋಡ್ಬೋದು. ನನಗೆ ಬೇಸಿಕಲಿ ಈ ಪ್ರಾಜೆಕ್ಟ್ಗೆ ಅಂದರೆ ನನ್ನ ಚಾನಲ್ ಪರ್ಸ್ಪೆಕ್ಟಿವ್ ಮತ್ತು ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದ ನಮಗೆ ಹೀರೋ ಜಾಗದಲ್ಲಿ ಒಬ್ಬ ಕೋತಿ ಥರ ಆಡೋವಂಥ ಒಂದು ಕೋತಿ ಬೇಕಾಗಿತ್ತು. ಸೊ ಧನುಗೆ ಹೇಳಿದೆ, ಗುರು ನೀನು ಧನು ಯೂಶ್ವಲಾಗಿ ಹಂಗೇನೆ, ಅಂದರೆ ವೆರಿ ಮಚ್ ಲೈಟ್ ಹಾರ್ಟೆಡ್ ಪರ್ಸನ್ ಅವರು. ಧನು ಹತ್ರ ನಾನು ಹೇಳಿದ್ದು ಒಂದೇ, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನೀನು ಒಳಗಡೆ ಇರೋ ಕೋತಿನ ಹೊರಗಡೆ ತೊಗೊಂಡು ಬಾ, ಅದೇ ಕ್ಯಾರೆಕ್ಟ್ರು. ನಾನು ನಿನಗೇನು ಒಬ್ಬ ಡೈರೆಕ್ಟ್ರಾಗಿ ನಾನು ನಿನಗೇನು ಹೇಳ್ಕೊಡೋದಿಲ್ಲ, ನೀನು ಹೇಗೆ ನಮ್ಗಳ ಜೊತೆ ಇದ್ದಾಗ ಕೋತಿ ಥರ ಆಡ್ತೀಯೋ ಹಾಗೆ ಆಡು, ಅದೇ ಕ್ಯಾರೆಕ್ಟ್ರು ಅಂತ. ಆ್ಯಂಡ್ ಈಸ್ ಡನ್ ಅ ಗ್ರೇಟ್ ಜಾಬ್. ಅಂದರೆ ಹೀರೋ ಹಾಗೇನೆ, ಯಾವಾಗ ನೋಡಿದ್ರು ನನಗೆ ಮೈತ್ರಿ, ನಮ್ಮ ಹೀರೋಯಿನ್ ಹೆಸರು ಮೈತ್ರಿ ಬೇಕು, ಮೈತ್ರಿಗೆ ಇದಂದ್ರೆ ಇಷ್ಟನಾ, ಅದಂದರೆ ಇಷ್ಟನಾ, ಅವಳಿಗೋಸ್ಕರ ನಾನು ಏನು ಮಾಡಬೇಕು, ಆ ಥರದ ಯೋಚನೆಗಳಲ್ಲೇ ಇರ್ತಾನೆ ಯಾವಾಗಲೂ. ಸೊ ಅದಕ್ಕೆ ಧನು ಈಸ್ ಅ ಪರ್ಫೆಕ್ಟ್ ಮ್ಯಾಚ್ ಅನ್ನಿಸ್ತು. ಅಂದರೆ ಗೀತಾದಲ್ಲಿ ನಾವು ನೋಡದೇ ಇರುವಂಥ ಒಬ್ಬ ಧನುಷ್ನ ನಾವಿಲ್ಲಿ ಖಂಡಿತ ನೋಡ್ತೀವಿ. ಹೀರೋಯಿನ್ ಸೆಲೆಕ್ಷನ್ ಹೇಗಾಯಿತು? ಅವರು ನ್ಯೂ ಫೇಸ್ ಅಂತ ಅನ್ನಿಸ್ತಾ ಇದ್ದಾರೆ, ಹೊಸ ಹೀರೋಯಿನ. ಇಲ್ಲ ಹಿಂದೆ ಎಲ್ಲಾದರೂ ಪ್ರಾಜೆಕ್ಟ್ಸ್ ಮಾಡಿದ್ರಾ? ಹೇಗೆ ಅವ್ರು ನಿಮ್ಮ ಕಣ್ಣಿಗೆ ಬಿದ್ದರು? ಅಂದರೆ ಹೀರೋಯಿನ್ ಹೀಗೆ ಹುಡುಕ್ತಿರ್ಬೇಕಾದ್ರೆ ನಮ್ಮ ಚಾನಲಿಂದ ಸಚೇತ್ ಅಂತ ಒಬ್ಬರು ಹೆಲ್ಪ್ ಮಾಡಿದ್ರು ಆ ವಿಷಯದಲ್ಲಿ. ಶಿ ಹ್ಯಾಸ್ ಆಲ್ರೆಡಿ ಡನ್ ಅ ಮೂವಿ. ನನಗೆ ಬಟ್ ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಬಟ್ ನಮ್ಗೆ ಏನು ಅಂತಂದರೆ ಒಂದು ತುಂಬ ರಾಯರ್ ಭಕ್ತೆ ಥರ ಕಾಣುವಂಥ ಒಂದು ಲಕ್ಷಣವಾದ ಮುಖ ಬೇಕಾಗಿತ್ತು. ಸೊ ಹೀಗೆ ಇನ್ಸ್ಟಾಗ್ರಾಮಲ್ಲಿ ಹುಡುಕ್ತಿರ್ಬೇಕಾದ್ರೆ ಅವ್ರಿಗೆ ಆ ಪ್ರೊಫೈಲ್ ಸಿಕ್ಕಿ ಅವರು ಟೆಕ್ಸ್ಟ್ ಮಾಡಿದಾಗ ಈ ಥರ ಇದೆ ಮಾಡ್ತೀರಾ ಅಂತಂದಾಗ ಅವ್ರು ಒಪ್ಕೊಂಡು ಬಂದು ಒಂದು ಲುಕ್ ಟೆಸ್ಟ್ ಅಂತ ಆಯಿತು. ಆ್ಯಂಡ್ ಚಾನಲಲ್ಲೂ ಎಲ್ಲರೂ ಒಪ್ಕೊಂಡ್ರು, ಪ್ರೊಡ್ಯೂಸರ್ಗೂ ಇಷ್ಟ ಆದರು. ಆ್ಯಂಡ್ ಇವನ್ ಶಿ ಹ್ಯಾಸ್ ಡನ್ ಅ ಫ್ಯಾಂಟಾಬ್ಯುಲಸ್ ಜಾಬ್. ಅಂದರೆ ಅದೇ ಒಂದು ರಾಯರ್ ಭಕ್ತೆ ಅಂತಂದರೆ ಆ ಒಂದು ಕೆಲವೊಂದು ಫೀಚರ್ಸ್ ಅಂತ ಇರುತ್ತಲ್ವ, ಎಲ್ಲ ಫೀಚರ್ಸ್ಗೂ 100% ಮಾರ್ಕ್ಸ್ ಸಿಕ್ತು ಅವ್ರಿಗೆ. ಸೊ ಸಖತ್ತಾಗಿ ಮಾಡಿದ್ದಾರೆ. ಸರಿ, ನಾನು ಕೇಳಲೇಬೇಕು, ನಿಮ್ಮ ಮೇನ್ ಅಟ್ರಾಕ್ಷನ್ ಇರುವಂಥದ್ದೇ ಹಾರರ್ ಕಥೆಯಲ್ಲಿ ದೆವ್ವ ಅನ್ನೋದು ಬೇಕೇ ಬೇಕಾಗತ್ತೆ. ಚಂದನ ಅವ್ರನ್ನ ಚೂಸ್ ಮಾಡಿದ್ದೀರಾ. ಅವ್ರನ್ನೇ ಪರ್ಟಿಕ್ಯುಲರ್ ಆಗಿ ಏನಾದರೂ ಇತ್ತಾ? ಅಂದರೆ ಅವ್ರ ಫೇಸ್ ಆಗಿರ್ಬೋದು ಅಥವಾ ಅವ್ರು ಅದು ಕೇಪಬಲ್ ಇದ್ದಾರೆ ಅಂತ, ಬಿಕಾಸ್ ಅವರು ಕೂಡ ಹೊಸಬ್ರೆ ಹಂಗೆ ನೋಡೋದಾದರೆ. ಸೊ ಚಂದನ ಅವ್ರನ್ನೇ ಯಾಕೆ ಚೂಸ್ ಮಾಡಿದ್ರಿ? ಹಾಗೆ ಏನು ಕೇಪಬಲ್ ಇದ್ದಾರೆ? ನಾನು ನೋಡ್ತಾ ಇದ್ದೆ, ಜಂಪ್ ಎಲ್ಲ ಮಾಡಿಸಿದ್ದೀರಾ, ಹಾಗೆ ಆ ರೋಪ್ಸಲ್ಲೆಲ್ಲ ಒಂದು ಸ್ವಲ್ಪ ಇದೆ, ಒಂದು ಫನ್, ಅವ್ರಿಗೆ ಫನ್ ಇರ್ಬೋದು, ಬಟ್ ನೋಡೋದಕ್ಕೆ ತುಂಬ ಭಯಂಕರವಾಗೂ ಕೂಡ ಕಾಣಿಸ್ತಾ ಇತ್ತು. ಈವನ್ ಪ್ರೋಮೋಲು ಹೇಳ್ತಾ ಇದ್ರು, ನನಗೆ ತುಂಬ ಭಯ ಆಗ್ತಾ ಇದೆ ಸೆಂಟಲ್ ಇರೋಕ್ಕೆ ಅಂತ. ಏನು ಹೇಳ್ತಾರೆ? ಚಂದನ ಬಂದು ಹೇಗೆ, ಆಲ್ಮೋಸ್ಟ್ ನೀವು ನಂಬಲ್ಲ, ಈ ಕ್ಯಾರೆಕ್ಟರ್ಗೆ ಅಂದರೆ ಕಾಮಿನಿ ಅನ್ನೋ ಕ್ಯಾರೆಕ್ಟರ್, ಅದು ದೆವ್ವ, ಒಂದು 80ರಿಂದ 85 ಜನನ ಆಡಿಷನ್ ಮಾಡಿದ್ವಿ ನಾವು, ಯಾರೂ ಸೆಟ್ ಆಗ್ತಾ ಇಲ್ಲ. ಬೇಸಿಕಲಿ ನಮಗೆ ಅಂದರೆ ತುಂಬ ರಿಕ್ವೈರ್ಮೆಂಟ್ಸ್ ಇತ್ತು. ಒಂದು ನೋಡೋದಕ್ಕೆ ಬ್ಯೂಟಿಫುಲ್ ಆಗಿ ಕಾಣಬೇಕು, ಇನ್ನೊಂದು ಪರ್ಫಾರ್ಮೆನ್ಸು ಮೈಂಡ್ ಬ್ಲೋಯಿಂಗ್ ಆಗಿರಬೇಕು, ವಾಯ್ಸಲ್ಲಿ ಒಂದು ಶಾರ್ಪ್ನೆಸ್ ಇರಬೇಕು, ಕಣ್ಣು ತುಂಬ ಅಂದರೆ ಕಣ್ಣಲ್ಲೇ ಅವ್ರು ಏನು ಡೈಲಾಗ್ ಹೇಳಿದೆ ಕಣ್ಣಲ್ಲೇ ನೋಡ್ತಾ ಇದ್ರು ಕೂಡ ಅವ್ರ ಮನಸ್ಸಲ್ಲಿ ಏನು ಅನ್ಕೋತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಬೇಕು ಅನ್ನೋ ಲೆವೆಲಲ್ಲಿ ನಾವು ಹುಡುಕ್ತಾ ಇದ್ವಿ ಆ್ಯಕ್ಟ್ರಸ್ನ. ಸೊ ಈ ಟೈಮಲ್ಲಿ ನಮ್ಗೆ ಅಕಸ್ಮಾತಾಗಿ ಚಂದನ ಸಿಕ್ಕಿದ್ರು. ಚಂದನ ವಿಷಯದಲ್ಲಿ ನನಗೆ ಒಂದು ತುಂಬ ಏನು ಇಷ್ಟ ಆಗಿದ್ದು ಅಂತಂದರೆ, ಶಿ ಈಸ್ ನಾಟ್ ಎಟ್ ಆಲ್ ಅ ಸೀರಿಯಲ್ ಆ್ಯಕ್ಟ್ರೆಸ್. ಅಂದರೆ ಈ ಸೀರಿಯಲಲ್ಲಿ ಒಂದು 1000 ಎಪಿಸೋಡ್ ಆದಮೇಲೆ ಆರ್ಟಿಸ್ಟ್ಗಳು ಒಂದು ಲೆವೆಲಿಗೆ ಟ್ಯೂನ್ ಆಗಿಬಿಟ್ಟಿರ್ತಾರೆ. ಚಂದನ ಅವರು ಯಾವ ವಿಷಯದಲ್ಲೂ ಟ್ಯೂನ್ ಆಗಿಲ್ಲ. ನೋ ಡೌಟ್ ಶಿ ಈಸ್ ಅ ಬ್ಯೂಟಿಫುಲ್ ಆ್ಯಕ್ಟ್ರೆಸ್, ಬಟ್ ಅವ್ರು ಮಾಡೋವಂಥದ್ದು ಯಾವುದು ಸೀರಿಯಲ್ ಆ್ಯಕ್ಟಿಂಗ್ ಅಲ್ಲ. ಅಂದರೆ ನಾವು ಸೀರಿಯಲಲ್ಲಿ ಯೂಶ್ವಲಾಗಿ ಶಾಕ್ ಅಂದ ತಕ್ಷಣ ಹಾಂ ಅಂತ ಆರ್ಟಿಸ್ಟ್ಗಳು ಕಂಡುಬಿಡ್ತಾರೆ, ಅಳು ಅಂದ ತಕ್ಷಣ ಗೊಳೋ ಅಂತ ಅಳ್ತಾ ಇರ್ತಾರೆ, ಕಟ್ ಅಂದರೂ ಮುಗಿಸೋದಿಲ್ಲ ಅವರು. ಆ ಥರದ ನಟನೆ ನಮಗೆ ಬೇಕಾಗಿರಲಿಲ್ಲ, ನಮಗೆ ಒಂದು ಬೇರೆಯೇ ಬೇಕಾಗಿತ್ತು. ಆ ಒಂದು ವಿಷಯ ನಮಗೆ ಚಂದನ ಅವರಲ್ಲಿ ಸಿಕ್ತು. ಸೊ ಚಾನಲ್ ಅವರು ಅದರಿಂದ ಇಂಪ್ರೆಸ್ ಆದರು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್, ನಮ್ಮ ಮಿಕ್ಕ ಟೆಕ್ನಿಷಿಯನ್ ಸ್ಟಾಫ್ ಎಲ್ಲರೂ ಕೂಡ ಅದರಿಂದ ಇಂಪ್ರೆಸ್ ಆದರು. ದಿ ಥಿಂಗ್ ಇಸ್, ಆ್ಯಕ್ಟಿಂಗ್ ಅನ್ಸಲ್ಲ ಅವ್ರು ಮಾಡೋದು, ಮನಸ್ಫೂರ್ತಿಯಾಗೇ ಮಾಡ್ತಾಯಿದ್ದಾರೆ. ಕಿರ್ಚ್ತಾರ, ಭಯ ಆಗುತ್ತೆ. ನಾನು ಡೈರೆಕ್ಟ್ರಾಗಿ ನಾನು ಆ್ಯಕ್ಷನ್ ಹೇಳಿರ್ತೀನಿ, ಅವ್ರೇನೋ ಒಂದು ಡೈಲಾಗ್ ಹೇಳಿದ್ರೆ ನನಗೆ ಭಯ ಆಗ್ತಾ ಇರುತ್ತೆ, ಯಬ್ಬಾ ಇವಳು ನನಗೆ ಇಷ್ಟೊಂದು ಹೆದರ್ಸ್ತಾಳೆ ಗುರು, ಇನ್ನು ಆಡಿಯನ್ಸ್ಗೆ ಯಾವ ಲೆವೆಲ್ ಹೆದರ್ಸ್ಬೋದು ಅಂತ.
ಆ್ಯಂಡ್ ಇನ್ನೊಂದು ವಿಷಯ, ಎಲ್ಲ ಆ್ಯಕ್ಟರ್ಸ್ಗಳದ್ದು ಫಾರ್ ದಟ್ ಮ್ಯಾಟರ್ ಡೆಡಿಕೇಶನ್ ಅವ್ರದ್ದು, ಹೆವಿ ಡೆಡಿಕೇಶನ್. ಎಸ್ಪೆಷಲಿ ಚಂದನ ಅಂತೂ ಅಂದರೆ ಏರಲ್ಲಿ ಫೈಟ್ ಮಾಡುವಂಥ ಒಂದಷ್ಟು ಸೀಕ್ವೆನ್ಸ್ಗಳು ಇದೆ. ರೋಪ್ ಹಾಕಿ ಒಂದು ದಿವಸ ಫುಲ್ ರೋಪ್ ಹಾಕಿದ್ದೀವಿ. ಅಂದರೆ ರೋಪ್ ಹಾಕೋದಕ್ಕೆ ನಿಜವಾಗ್ಲೂ ತುಂಬ ಪೇಷನ್ಸ್ ಬೇಕು ಆ್ಯಂಡ್ ತುಂಬ ಡೆಡಿಕೇಶನ್ ಬೇಕು. ಅದಕ್ಕೆ ಮೈಯೆಲ್ಲ ತರ್ಚ್ಕೊಳತ್ತೆ ರೋಪ್ ಹಾರ್ನೆಸ್ ಎಲ್ಲ ಹಾಕಿದಾಗ. ಇಡೀ ದಿವಸ ಚಂದನ ಕೈಲಿ ಮಾಡಿಸಿದ್ದೀನಿ ಆ್ಯಂಡ್ ಶಿ ಹಸ್ ಡನ್ ಅ ಗ್ರೇಟ್ ಜಾಬ್. ಮತ್ತು ಆ ವಾಯ್ಸಲ್ಲಿರುವಂಥ ಒಂದು ಶಾರ್ಪ್ನೆಸ್ ಇದೆಯಲ್ವಾ, ಅವರು ಆ್ಯಕ್ಟಿಂಗ್ ಮಾಡದೇ ಇದ್ರು, ಡೈಲಾಗ್ ಹೇಳದೇ ಇದ್ರು, ಅವ್ರ ಕಣ್ಣನ್ನು ನಾನು ತೋರಿಸ್ಕೊಂಡು ನಾನೊಂದು ವಿಷಯ ಕಮ್ಯುನಿಕೇಟ್ ಮಾಡ್ಬೋದು ಅಂದರೆ ಅದು ಮಾಡಿಬಿಡ್ಬೋದು. ಬಿಕಾಸ್ ಅವ್ರ ಕಣ್ಣು ಅಷ್ಟೊಂದು ಅಟ್ರಾಕ್ಟಿವ್ ಆಗಿದೆ ಆ್ಯಂಡ್ ಅಷ್ಟೊಂದು ಅದೇನಂತಾರೆ ಎಕ್ಸಿಕ್ಯೂಟ್ ಮಾಡ್ಬೋದು ಅವ್ರ ಕಣ್ಣಿಂದ. ಅಷ್ಟರ ಮಟ್ಟಿಗೆ ಅವರು ಶಿ ಈಸ್ ವೆರಿ ಶಾರ್ಪ್. ಹಾಗೆ ನಿಮ್ಮ GFX ಅದ್ರ ಬಗ್ಗೆ ನಾವು ಕೇಳಲೇಬೇಕು. ಕೇಳಲಿಲ್ಲ ಅಂದರೆ ಇಟ್ಸ್ ಇನ್ಕಂಪ್ಲೀಟ್ ಅಂತ. ಬಿಕಾಸ್ ಅಷ್ಟು ಹಾರ್ಡ್ ವರ್ಕ್ ಇದೆ ಅದರಲ್ಲಿ, ಎಫರ್ಟ್ಸ್ ಗೊತ್ತಾಗ್ತಾ ಇದೆ ಎವಿಡೆಂಟಾಗಿ. ಬಿಕಾಸ್ ಕಂಪ್ಲೀಟಾಗಿ ಅದು ಸಿನಿಮಾ ಸ್ಟೈಲಲ್ಲೇ ಇರೋದ್ರಿಂದ ಈ ಗ್ರಾಫಿಕ್ಗೆಲ್ಲ ಎಷ್ಟು ಟೈಮ್ ತೊಗೊಂಡ್ರಿ, ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರಿ? ಅಯ್ಯೋ, ಗ್ರಾಫಿಕ್ಸ್ ಅಂತೂ ಹುಚ್ಚಿಡಿತಾ ಇದೆ ನಮಗೆ. ಅಂದರೆ ಬಿಕಾಸ್ ಇವಾಗ ಒಂದು ಗ್ರಾಫಿಕ್ಸ್ ಅಂತ ಬಂದಾಗ ತುಂಬ ಜನ ಇನ್ವಾಲ್ವ್ ಆಗ್ತಾರೆ. ಒಬ್ಬ ಡೈರೆಕ್ಟ್ರ್ ಮಾತ್ರ ಅಲ್ಲ, ಟೆಕ್ನಿಕಲ್ ಟೀಮಿಂದ ಒಬ್ಬ ಡೈರೆಕ್ಟ್ರ್ ಜೊತೆ ಒಬ್ಬ VFX ಇಂದ ಒಬ್ಬ ಡೈರೆಕ್ಟರು, ಅಲ್ಲಿಂದ ಒಬ್ಬ ಸೂಪರ್ವೈಸರು, ಆ್ಯಂಡ್ ಚಾನಲ್ ಕಡೆಯಿಂದ ಒಬ್ಬ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಚಾನಲ್ ಕಡೆಯಿಂದ ಒಬ್ಬರು ಕ್ಲಸ್ಟರ್ ಹೆಡ್ಡು, ಎಲ್ಲರ ಕಡೆಯಿಂದನೂ ಒಂದೊಂದು ಥಾಟ್ ಅಂತ ಇರುತ್ತೆ. ಆ ಅಷ್ಟು ಥಾಟ್ಗಳನ್ನು ಫಸ್ಟು ನಾನು ಅರ್ಥ ಮಾಡ್ಕೋಬೇಕು, ನಾನು ಅದನ್ನು ಆರ್ಟಿಸ್ಟ್ಗಳಿಗೆ ಅರ್ಥ ಮಾಡಿಸ್ಬೇಕು. ಆರ್ಟಿಸ್ಟ್ಗಳಿಗೆ ಅರ್ಥ ಆದಮೇಲೆ ನಾವು ಅದನ್ನು ಏನು ಎಕ್ಸಿಕ್ಯೂಟ್ ಮಾಡ್ಕೊಂಡು ಬಂದಿರ್ತೀವಿ, ಒಂದು ಖಾಲಿ ಪ್ಲೇಟ್ ಶಾಟ್ ಅಂತ ನಾವು ಕೊಡ್ತೀವಿ, ಅದನ್ನು VFX ಅವರು ಅರ್ಥ ಮಾಡಿಕೊಂಡು ಅವರು ನಮ್ಮ ಇಮ್ಯಾಜಿನೇಷನ್ನ ಮ್ಯಾಚ್ ಮಾಡಿ ನಮಗೆ ಕೊಡೋಷ್ಟರಲ್ಲಿ ಪಾಪ ಅವರು ತಿಥಿಯಾಗ್ಬಿಟ್ಟಿರುತ್ತೆ. ಬಟ್ ಅವರು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಆ್ಯಂಡ್ ಇನ್ನೊಂದು ಪ್ಲಸ್ ಏನಾಯಿತು ಅಂತಂದರೆ VFX ಸೂಪರ್ವೈಸರ್ಸ್ ಎಲ್ಲ ನಮ್ಮ ಸೆಟ್ಗೆ ಬಂದಿದ್ದರು. ಸೆಟ್ಗೆ ಅಷ್ಟು ದಿವಸನೂ ಬಂದು ಚಿಕ್ಕಮಗಳೂರಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ ನಾವು. ಆಲ್ಮೋಸ್ಟ್ 20 ಡೇಸ್ ಶೂಟ್ ಮಾಡಿದ್ವಿ. ಅಲ್ಲೇ ಇದ್ಕೊಂಡು ಈ ಥರ ಮಾಡಿ ಅಂತ ಗೈಡ್ ಮಾಡಿ, ಸಜೆಸ್ಟ್ ಮಾಡಿ, ಅವರೇ ಕೆಲವೊಂದು ಶಾರ್ಟ್ಸ್ಗಳನ್ನ ತೆಕ್ಕೊಂಡು ಅವ್ರು ಪರ್ಸ್ನಲ್ ಇನಿಷಿಯೇಟಿವ್ ತೊಗೊಂಡು, ಬಿಕಾಸ್ ಕತೆ ಕೇಳಿ ಅವರೇ ಎಕ್ಸೈಟ್ ಆದರು. ಸರ್ ಈ ಥರ ಎಲ್ಲ ಇದೆಯಾ ಸರ್, ಇದನ್ನು ಮಾಡೋದಕ್ಕೆ ಟೈಮ್ ಬೇಕು, ಅಡ್ವಾನ್ಸ್ ಆಗಿ ಶೂಟಿಂಗ್ ಸ್ಟಾರ್ಟ್ ಮಾಡಿಬಿಡೋಣ, ಹಿಂಗೆ ಮಾಡೋಣ ಅಂತ ಅವರೇ ಇನ್ವಾಲ್ವ್ ಆಗಿ ಐಡಿಯಾಗಳೆಲ್ಲ ಕೊಟ್ಟು ಇವಾಗ ದೇ ಆರ್ ವರ್ಕಿಂಗ್ ಆನ್ ಇಟ್ ಬೇಸಿಕಲಿ. ಓಕೆ, ನನ್ನ ಲಾಸ್ಟ್ ಕ್ವೆಶನ್. ಸೊ ಯಾವಾಗ ನಾವು 100 ಜನ್ಮಕ್ಕೂ ಆನ್ ಸ್ಕ್ರೀನಲ್ಲಿ ಅಂದರೆ ಸೀರಿಯಲ್ ಆಗಿ ನೋಡ್ಬೋದು, ಎಷ್ಟು ಗಂಟೆಗೆ ಬರುತ್ತೆ? ಸೊ 100 ಜನ್ಮಕ್ಕೂ ಡಿಸೆಂಬರ್ 23ರಿಂದ ಟೆಲಿಕಾಸ್ಟ್ ಆಗ್ತಾಯಿದೆ, ರಾತ್ರಿ 8:00 ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಇದರಲ್ಲಿ ಬರೀ ದೆವ್ವದ ಎಲಿಮೆಂಟ್ಸ್ ಮಾತ್ರ ಇಟ್ಟು ನಾವು ನಿಮಗೆ ಭಯಪಡಿಸ್ಬೇಕು ಅಂತ ಖಂಡಿತವಾಗ್ಲೂ ಇಲ್ಲ. ರಾಘವೇಂದ್ರ ಸ್ವಾಮಿಗಳಿದ್ದಾರೆ, ಸೊ ನಾವೆಲ್ಲ ಅವ್ರ ಭಕ್ತರು. ನಿಮಗೆ ಒಳ್ಳೇದು ಇದೆ ಅಂತಂದಮೇಲೆ ಕೆಟ್ಟದ್ದಿದ್ದೇ ಇರುತ್ತೆ, ಕೆಟ್ಟದ್ದಿದೆ ಅಂದಮೇಲೆ ಒಳ್ಳೇದಿದ್ದೇ ಇರುತ್ತೆ. ಒಂದು ಪ್ರಾಬ್ಲಮ್ ಅಂತ ಬಂದರೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ನಾವು ಅದನ್ನು ಹುಡುಕೊಂಡು ಹೋಗಬೇಕು ಅನ್ನೋ ವಿಷಯನ ಮುಂದಿಟ್ಕೊಂಡು ನಾವಿದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ದೀವಿ. ಅಂದರೆ ಇಲ್ಲಿವರೆಗೂ ಸಾಕಷ್ಟು ಹಾರರ್ ಎಲಿಮೆಂಟ್ಸ್ ಇರುವಂಥ ಸೀರಿಯಲ್ ಆಗಿರಲಿ, ಸಿನಿಮಾ ಆಗಿರಲಿ, ವೆಬ್ ಸೀರೀಸ್ ಆಗಿರಲಿ ಎಲ್ಲ ಬಂದಿದೆ. ಬಟ್ ಇದು ನಿಮಗೆ ಒಂದು ಬೇರೆಯೇ ಫೀಲ್ ಕೊಡುತ್ತೆ. ಅಂದರೆ ನಾವು ಪ್ರೊವೈಡ್ ಮಾಡ್ತಾ ಇರೋ ಕಂಟೆಂಟ್ ಅದೇನೆ, ಅದನ್ನು ನಾನು ಓಪನ್ ಆಗಿ ಹೇಳ್ತೀನಿ. ಬಟ್ ನಾವು ಅದನ್ನು ಪ್ರೆಸೆಂಟ್ ಮಾಡ್ತಾ ಇರೋ ರೀತಿ ನಿಜವಾಗ್ಲೂ ತುಂಬ ಫ್ರೆಶ್ ಆಗಿದೆ. ಖಂಡಿತವಾಗ್ಲೂ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸರ್, ಹಾಗೆ ಗಿರಿಜಾ ಲೋಕೇಶ್ ಮ್ಯಾಮ್ ಬಗ್ಗೆ ಕೇಳಲೇಬೇಕು. ಅಂದರೆ ಅವರು ಆ್ಯಕ್ಟಿಂಗಲ್ಲಿ ಸೈ ಅನ್ಸ್ಕೊಂಡಿದ್ದಾರೆ. ಈ ಸಲ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡಿದ್ರಿ ನಿಮ್ಮ ಸ್ಟೋರಿಗೆ ತೊಗೊಂಬರೋಕ್ಕೆ? ಅಂದರೆ ಶಿ ಈಸ್ ಲೈಕ್, ಸ್ಟೋರಿ ಇಷ್ಟ ಆಯಿತು ಅಂದರೆ ಅವರು 100% ಮಾಡ್ತಾರೆ, ಅವ್ರ ಎಫರ್ಟ್ಸು ಹಾಗೆ ಹಾಕ್ತಾರೆ. ಈ ಸಲ ತುಂಬ ಗತ್ತಾಗಿ ಕಾಣಿಸ್ಕೊಂಡಿದ್ದಾರೆ. ಹೇಗೆ? ಅಯ್ಯೋ, ಅವರಂತೂ ನನಗೆ ಅಯ್ಯೋ ಯಾಕೋ ರಾಜ ನಂಗೆ ಹಿಂಸೆ ಕೊಡ್ತಾ ಇದೆಯಾ, ಬಿಟ್ಬಿಡೋ ನನ್ನ ಅಂತ ಹೇಳ್ತಾಯಿದ್ರು. ಬಿಕಾಸ್ ಅಮ್ಮ ಬಂದ್ಬಿಟ್ಟು ಕಾಮಿಡಿ ಎಲಿಮೆಂಟ್ಸ್ ಇರೋ ಕ್ಯಾರೆಕ್ಟರ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿಬಿಡ್ತಾರೆ. ಅವ್ರಿಗೆ ಜಾಸ್ತಿ ಹೇಳ್ಕೊಡೋ ಅಂಥ ಅವಶ್ಯಕತೆಯೂ ಇರಲ್ಲ. ಬಟ್ ಇದು ಗೊತ್ತಿರೋಂಥ ಕ್ಯಾರೆಕ್ಟ್ರು, ನಾನು ಮಾಡಬೇಕೇನೋ ಅಂತ. ನನಗಂತೂ ಈ ಜಯಮ್ಮ ಅಂತ ಅವ್ರ ಕ್ಯಾರೆಕ್ಟರ್ ಹೆಸರು, ಜಯಮ್ಮ ಅನ್ನೋ ಕ್ಯಾರೆಕ್ಟರು ಅವ್ರ ತಲೆಯಲ್ಲಿ ಎಲ್ಲರ ತಲೆಯಲ್ಲೂ ಫಿಕ್ಸ್ ಆಗಿಬಿಟ್ಟಿದ್ರು ಅವರು, ಗಿರಿಜಾ ಲೋಕೇಶ್ ಮೇಡಮ್ಮು. ಬಟ್ ಅವರೇನೆ ಅಯ್ಯೋ ನನಗಿದು ಉಮ್ಮಂತ ಕುತ್ಕೋಬೇಕಣೋ, ನಗಂಗಿಲ್ವೇನೋ ನಾನು ಅಂತ ಮಧ್ಯದಲ್ಲಿ ನಗ್ಬಿಡ್ತಾಯಿದ್ರು. ನಗಂಗಿಲ್ವೇನೋ ನಾನು, ಎಲ್ಲರೂ ನಗ್ತಾಯಿದ್ರು, ನಾನು ನಗಂಗಿಲ್ವೇನೋ. ಅಮ್ಮ ಇಲ್ಲಮ್ಮ, ನೀವು ಡಾನ್ ಥರ ಇರಬೇಕು, ಹಂಗೆ ಕುತ್ಕೋಬೇಕು ಅಂತ ನಾವೆಲ್ಲ ಹೇಳಿ ಮಾಡಿಸ್ತಾಯಿದ್ವಿ. ಆ್ಯಂಡ್ ಫೈನಲ್ ಆಗಿ ಅವರು ಕೂಡ ಆ ಗಿರಿಜಾ ಲೋಕೇಶ್ ಮೇಡಮ್ ಇಲ್ಲಿವರೆಗೂ ನಾವೇನು ನೋಡ್ಕೊಂಡು ಬಂದಿದ್ವಿ, ಒಂದು ಗಟ್ವಾಣಿ ಕ್ಯಾರೆಕ್ಟ್ರಲ್ಲಿ ನೋಡಿದ್ದೀವಿ, ಕಾಮಿಡಿ ಕ್ಯಾರೆಕ್ಟ್ರಲ್ಲಿ ನೋಡಿದ್ದೀವಿ, ಹೊಟ್ಟೆ ಉರ್ಕೊಂಡು ಗಂಡನಿಗೆ ಬೈಯೋ ಥರ ಕ್ಯಾರೆಕ್ಟರ್ಗಳಲ್ಲೆಲ್ಲ ನೋಡಿದ್ದೀವಿ. ಇದು ಒಂದು ಫ್ರೆಶ್ನೆಸ್. ಅಂದರೆ ಗಿರಿಜಾ ಲೋಕೇಶ್ ಮೇಡಮ್ ಅಂತೂ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಒಂದು ಚಿಕ್ಕ ಹುಳು ಅಷ್ಟೇ. ನಾನು ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಡೈರೆಕ್ಟರ್ ಹಾಗೂ ಆ್ಯಕ್ಟರ್ ಆಗಿರುವಂತಹ ಶ್ರವಂತ್ ಅವರ ಮಾತು. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.